ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ, ಸಂಡೇನೂ ಐತಿ. ಸುಜ್ಜು ಸಮ್ಮು ಇಬ್ಬರು ಮನ್ಯಾಗದಾರ. ಇವತ್ತು ನಾನು ಕಡುಬು ಮಾಡತ್ತೇನೆ ರೀ. ಇಷ್ಟು ಮಾಡ್ಕೊಂಡೇನಿ. ಇವಿಷ್ಟ ಕರಿ ಅದಾವ, ಇನ್ನೊಂದು ಸ್ವಲ್ಪ ಉಳಿತಿ. ಇದನ್ನು ಆಮೇಲೆ ಮತ್ತು ಸಾಯಂಕಾಲ ಬಿಸಿ ಮಾಡ್ಕೊಂಡ್ರಾತಂತ ತೆಗಿತೀನಿ. ಇದನ್ನು ಅನ್ನ ಸಾರು ಆಮೇಲೆ ಕೋಸಂಬರಿನೂ ಎಲ್ಲನೂ ಅಡುಗೆನೂ ಮುಗ್ದತ್ರಿ. ಟಿಫಿನ್ ಅಷ್ಟೇ ಮಾಡ್ಬೇಕು. ಏನರ ಒಂದು ಸ್ವಲ್ಪ ದೋಸೆ ಚುಮರಿ ಅದು ಮಾಡಿದ್ರೆ ಅಂತ ಅಂದ್ಕೊಂಡೇವಿ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವತ್ತು ಅಮಾವಾಸ್ಯೆ ಎಲ್ಲ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇವಿ. ಸುಜ್ಜು ಸಮ್ಮನ ಸ್ಕೂಲೂ ಸೂಟಿ ಅದಾವ. ನಮ್ಮ ಮನೆಯಾರ 4 ಜನ ಕೂಡಿ ಹೋಗ್ಬೇಕಂತ ಅಂದ್ಕೊಂಡೇವಿ. ಬರ್ರಿ ಇವತ್ತಿನ ನನ್ನ ಲಾಗ್ ಯಾವ ಥರ ಐತೆ ಅಂತ ವಾಚ್ ಮಾಡಿರಿ. ನಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ರೀ. ಮುಗಿಸ್ಕೊಂಡ್ರೆ ಟಿಫಿನಿಗೆ ಅವಲಕ್ಕಿ ಮಾಡಿದ್ದೆ. ಒಂದು ಸ್ವಲ್ಪ ನನಗೆ ಚಹಾ ಮಾಡ್ಕೊಂಡೇನಿ ಕುಡಿಯೋಕೆ. ಅಂದ್ರೆ ಇನ್ನೂ ಒಂದು ಅರ್ಧ ತಾಸಿನ ಮೇಲೆ ಆಗ್ತದೆ ನಮ್ಮ ಮನೆಯವ್ರದ್ದು. ಅಂದ್ರೆ ಮೈ ತೊಳೆಯತ್ತಾರ, ಆಮೇಲೆ ಟ್ಯಾಕ್ಟ್ರನ್ನೂ ತೊಳ್ಯಾಕತ್ತಾರ್ರಿ. ನಳ ಬಂದವು. ನಾನು ಟಿಫಿನ್ ಏನು ಮಾಡೋಂಗಿಲ್ಲ, ಚಹಾ ಅಷ್ಟು ಮಾಡಿಕೊಂಡು ಕುಡಿಯತ್ತೇನೆ. ಸಮ್ಮುಗೆ ಸುಜ್ಜುಗೆ ಮತ್ತು ಮಾಮಾರಿಗೆ ನಮ್ಮ ಮನೆಯವ್ರಿಗೆ ಆಮೇಲೆ ಬಸಣ್ಣ ಅದಾರ ಅವ್ರಿಗಂತೇಳಿ ಒಂದು ಸ್ವಲ್ಪ ಅವಲಕ್ಕಿ ಮಾಡೇನಿ ರೀ. ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿ ಅಂದ್ರಿ. ಸ್ಯಾರಿನ ಹಾಕ್ಕೊಳ್ಳಿಲ್ಲ, ಡ್ರೆಸ್ ಹಾಕ್ಕೊಂಡೆ. ಇದು ಹೊಸದ ಇತ್ತು. ಇವತ್ತು ನನ್ನ ಬರ್ತ್ಡೇ, ಅದಕ್ಕೋಸ್ಕರ ಇದನ್ನು ಹೊಸದು ಇವತ್ತು ಹಾಕ್ಕೊಂಡೀನಿ. ಹಾಕ್ಕೊಂಡಿದ್ದೆ ಇಲ್ಲಿ, ಇದನ್ನು ಹಂಗೆ ಇಟ್ಟಿದ್ದೆ ರೀ. ಇದನ್ನು ಆ್ಯನಿವರ್ಸಿಗೇನು ಕೊಡಿಸಿದ್ರೆ ಹಂಗೆ ಇಟ್ಟಿದ್ದೆ. ಇವಾಗ ಬರ್ತಡೇಕ್ಕೆ ಯೂಸ್ ಆಯ್ತು ನೋಡ್ರಿ ಇದು. ಇದನ್ನು ಬ್ಲೂಟೂತ್ ಕನೆಕ್ಟೆಡ್ ಮಾಡು. ನಾವು ಹೋಗೋ ಮುಂದೆ ಶ್ರೇಯಾ ಅದಿತಿನೂ ಕರ್ಕೊಂಡು ಹೋದಿವ್ರಿ. ಅವರು ಸಂಡೇ ಎಲ್ಲ ಅವರು ಮನೆಯಾಗಿದ್ದರು, ಅವ್ರನ್ನೂ ಕರ್ಕೊಂಡು ಹೊಂಟೇವಿ. ನಾನು ಪ್ರತಿ ಅಮಾವಾಸ್ಯೆನೂ ಬೆಳಗ್ಗಿನ ಬಸ್ಸಿಗೆ ಹೋಗ್ಬಿಟ್ಟಿರ್ತಿದ್ನಿ ರೀ. ಬೇಗ ಬಸ್ಸಿಗೆ ಹೋಗಿ ಮಧ್ಯಾಹ್ನ 12:30 1 ಗಂಟೆ ಅಂದ್ರೆ ಮತ್ತೆ ವಾಪಸ್ ಊರಿಗೆ ಬಂದುಬಿಟ್ಟಿರ್ತಿದ್ನಿ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ, ಸಂಡೇ ನನ್ನ ಬರ್ತಡೇನೂ ಬಂದಿರೋದ್ರಿಂದ ಮಕ್ಕಳನ್ನೂ ಕರ್ಕೊಂಡು ಹೊಂಟೇವ್ರಿ. ಒಂದು ಸ್ವಲ್ಪ ಅವ್ರಿಗೂ ಏನೋ ಚೇಂಜ್ ಅನಿಸ್ತದೆ ಅಂಥೇಳಿ. ಮಧ್ಯಾಹ್ನ 3 ಗಂಟೆ ಮೇಲಾಗಿತ್ತು ರೀ ನಾವು ಮಠಕ್ಕೆ ಬಂದಾಗ. ಭಾಳ ಅಂದ್ರೆ ಭಾಳ ರಶ್ ಇತ್ತು ಮಠ. ಮಕ್ಕಳಂತರೂ ಬೇಡ, ಒಳಗೆ ಗರ್ಭಗುಡಿ ಮಠ ಹೋಗೋದು ಬೇಡ, ಇಲ್ಲೇ ಹೊರಗೆ ನಿಂತ ದರ್ಶನ ಮಾಡೋನು ಅನ್ನಕತ್ತಾರ ರೀ. ಇಲ್ಲಿಂದನ ದರ್ಶನ ಮಾಡ್ಕೊಂಡಿವ್ರಿ. ಇಲ್ಲಿಂದನ ಸಿದ್ಧಾರೂಢರು ಕಂಡ್ರೆ ಇಲ್ಲೇ ನಮಸ್ಕಾರ ಮಾಡಿ ಈ ಕಡೆನ ಕಾಯಿ ಹಣ್ಣು ಮಾಡಿಸ್ಕೊಂಡು ಹೊರಗೆ ಹೋದಿವ್ರಿ. ಪ್ರಸಾದದ್ದು ಅಷ್ಟು ಗದ್ಲಿತ್ತು ರೀ, ಹೀಗಾಗಿ ಇಲ್ಲಿ ಪ್ರಸಾದ ತೊಳಿಲ್ಲ ನಾವು. ಇಲ್ಲೇ ಒಂದು ಹುಬ್ಬಳ್ಳಿ ಒಳಗೆ ಡಿಫ್ರೆಂಟ್ ಆಗಿರೋ ಒಂದು ರೆಸ್ಟೋರೆಂಟ್ ಐತ್ರಿ, ಪೃಥ್ವಿ ಅಂಥೇಳಿ. ಅಲ್ಲೇ ಬಂದ್ವಿ ನಾವು. ಇದು ಯಾವ್ದು ಏರಿಯಾ ಅಂದ್ರಿ, ಹೊಸೂರು ಬಸ್ ಸ್ಟ್ಯಾಂಡ್ ನಿಯರ್ ಆಗ್ತದೆ ರೀ. ಇದು ದೂರ ಏನಿಲ್ಲ. ಹೊಸ ಕೋರ್ಟ್ ಎದುರುಗಡೆನೇ ಐತ್ರಿ. ನಾವು ವಿಡಿಯೋ ತೋರ್ಸಾತೀನಿ ನೋಡ್ರಿ. ಇದು ಹೊಸ ಕೋರ್ಟ್, ಇದ್ರ ಎದುರುಗಡೆನೇ ಐತಿ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಇಲ್ಲಿ ಏನು ಸ್ಪೆಷಲ್ ಅಂದ್ರೆ ಊಟ ಟ್ರೈನ್ ಒಳಗೆ ಬರ್ತದೆ ರೀ. ಹೀಗಾಗಿ ಮಕ್ಕಳು ಭಾಳ ದಿವಸದಿಂದ ಕೇಳಾಕತ್ತಿದ್ರು. ಶ್ರೇಯಾ, ಸಮ್ಮು, ಸುಜ್ಜು ಅದು ಭಾಳ ದಿವಸದಿಂದ ಹೋಗೋಣ ಅನ್ನಕತ್ತಿದ್ರು.
ಅವ್ರಿಗೂ ಒಂದೇನೋ ಡಿಫ್ರೆಂಟ್ ಇದು ಅನಿಸ್ತೈತಿ. ಸಂಡೇನೂ ಇತ್ತು, ಅದಕ್ಕೆ ನಮ್ಮ ಮನೆಯವ್ರು ಹೋಗೋಣ ಅಂದ್ರೆ ಬರ್ತ್ಡೇ ಪಾರ್ಟಿನ ಅನ್ಬೋದು ರೀ ಇವತ್ತು ಅವ್ರಿಗಿದೆ. ಊಟ ಮಾಡ್ಕೊಂಡು ಹೋದ್ರಾತಂತೇಳಿ ಅಲ್ಲಿ ಬಂದೀವಿ ರೀ. ನಾನು ಸಿದ್ಧಾರೂಢ ಮಠದೊಳಗೆ ಪ್ರಸಾದ ತೊಗೊಂಡು ಹೋಗ್ಬೇಕಂತ ಭಾಳ ಆಸೆ ಇತ್ತು ರೀ. ಯಾಕಂದ್ರೆ ಇವತ್ತು ಅಮಾವಾಸ್ಯೆ, ಪ್ರಸಾದ ಪ್ರತಿದಿನ ಸಿಗೋದಿಲ್ಲಲ್ರಿ, ಊಟಂತೂ ಸಿಗ್ತಾವ ಅಂಥೇಳಿ ಅಂದ್ಕೊಂಡಿದ್ವಿ. ಅಲ್ಲಿ ಪ್ರಸಾದ ಮಾಡಿಕೊಂಡು ಈವ್ನಿಂಗ್ ಏನಾರ ಮಕ್ಕಳು ಸ್ನ್ಯಾಕ್ಸ್ ತಿನ್ಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಎಲ್ಲ ಚೇಂಜ್ ಆಯ್ತು ನಾವು. ಎಂಟ್ರೆನ್ಸಿಗೆ ಟ್ರೀ ಮಾಡ್ಯಾರ ನೋಡ್ರಿ, ನೋಡೋಕೆ ಸೇಮ್ ರಿಯಲ್ ಟ್ರೀ ಅನ್ನೋಂಗೆ ಕಾಣಿಸ್ತತ್ ರೀ ಅದು. ಮೇಲ್ಗಡೆ ಟ್ರೈನ್ ಡೆಕೋರೇಷನ್ ಮಾಡ್ಯಾರ ರೀ ಇಲ್ಲಿ. ಅದೇ ಥರ ಸೇಮ್ ಟೇಬಲ್ ಮೇಲೆ ಟ್ರೈನಾಗಿಂದನೇ ಊಟ ಬರುತ್ತೆ ರೀ ಇಲ್ಲಿ. ಈ ಥರ ಐತೆ ನೋಡ್ರಿ ಟೇಬಲ್ ಸರ್ವಿಸ್. ಟ್ರೈನ್ ಹಳಿ ಮಾಡ್ಯಾರ ನೋಡ್ರಿ. ಆ ಕಡೆಯಿಂದ ಬರುತ್ತದೆ, ನಮ್ಮ ಹಿಂದ್ಗಡೆ ಐತಲ್ರಿ ಆ ಕಡೆಯಿಂದ ಬರುತ್ತೆ. ಇದು ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಅಂಥೇಳಿ ಯಾವ ಥರ ಕೊಟ್ಟಾರ ನೋಡ್ರಿ, ಇಲ್ಲಿ ಬೋರ್ಡ್ ಹಾಕ್ಯಾರ. ಅವು ಒಂದೊಂದು ಪ್ಲಾಟ್ಫಾರ್ಮಿಗೆ ಒಂದೊಂದು ಹೆಸರು ಕೊಟ್ಟಾರ. ನಮ್ಮ ಪ್ಲಾಟ್ಫಾರ್ಮ್ ಡೆಲ್ಲಿ ಎಕ್ಸ್ಪ್ರೆಸ್ ರೀ. ಸರ್ ಬಂದು ಆರ್ಡ್ರ್ ತೊಗೊಳಕತ್ತಾರ. ಏನೇನು ಆರ್ಡ್ರ್ ಬೇಕಂತೇಳಿ ಲಿಸ್ಟ್ ಮಾಡ್ಕೊಂಡು ಹೊಂಟಾರ. ಮಕ್ಕಳನ್ನ ಕೇಳಿ ಏನೇನು ಬೇಕು ನಮ್ಮ ಮನೆಯವ್ರು ಆರ್ಡ್ರ್ ಮಾಡತ್ತಾರ. ಫಸ್ಟ್ಗೆ ಬಂದು ಪನ್ನೀರ್ ಮಂಚೂರಿ, ಆಮೇಲೆ ಮಶ್ರೂಮ್ ಮಂಚೂರಿ ಹೇಳ್ಯಾರ ರೀ, ಒಂದು ಪಪ್ಪಡ್ ಮಸಾಲ ಹೇಳ್ಯಾರ. ಜಾಸ್ತಿ ಏನು ಬೇಡ, ಒಂದೊಂದು ಹೇಳಿದ್ರೆ ಎಲ್ಲರಿಗೂ ಸಾಕು. ಆಮೇಲೆ ಊಟ ಸರಿಯಾಗಿ ಮಾಡೋಂಗಿಲ್ಲ ಮಕ್ಕಳು, ಹೀಗಾಗಿ ಸ್ವಲ್ಪ ಟೇಸ್ಟಿಗೆ ಅಂಥೇಳಿ ಅಷ್ಟು ಆರ್ಡ್ರ್ ಮಾಡೇವ್ರಿ. ಯಾಕಂದ್ರೆ ಊಟ ಸರಿ ಆಗಂಗಿಲ್ಲ, ಫಸ್ಟ್ ಏನರ ಸ್ನ್ಯಾಕ್ಸ್ ತಿಂದ್ವಿ ಅಂದ್ರೆ ಅಂಥೇಳೇನ ಸ್ವಲ್ಪನ ಆರ್ಡ್ರ್ ಮಾಡೇವ್ರಿ. ಬರ್ರಿ ಇವತ್ತಿನ ನನ್ನ ವ್ಲಾಗ್ ಯಾವ ಥರ ಐತೆ ಅಂತ ಪೂರ್ತಿ ವಿಡಿಯೋ ನೋಡಿರಿ. ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಊಟ ಬರುತ್ತೆ ರೀ. ಒಂದೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಾರ. ಅಂದ್ರೆ ಡೆಲ್ಲಿ, ಬೆಂಗಳೂರು, ಮುಂಬೈ ಅಂತೇಳಿ ಈ ಥರ ಒಂದೊಂದು, ಕೋಲ್ಕತ್ತಾ ಅಂತೇಳಿ ಈ ಥರ ಪ್ಲ್ಯಾಟ್ಫಾರ್ಮ್ ಕೊಟ್ಟಾರ. ಅದ್ರೊಳಗೆ ಬರುತ್ತದೆ ಊಟ. Prithvi Paradise Express is arriving at Delhi station shortly. Please be prepared to take your food. ದಯವಿಟ್ಟು ಗಮನಿಸಿ, ರೈಲು ಸಂಖ್ಯೆ 1006 ಪೃಥ್ವಿ ಪ್ಯಾರಡೈಸ್ ಎಕ್ಸ್ಪ್ರೆಸ್ ಶೀಘ್ರದಲ್ಲೇ ಡೆಲ್ಲಿ ನಿಲ್ದಾಣಕ್ಕೆ ಆಗಮಿಸುತ್ತಿದೆ. ದಯವಿಟ್ಟು ನಿಮ್ಮ ಆಹಾರವನ್ನು ತೆಗೆದುಕೊಳ್ಳಲು ಸಿದ್ಧರಾಗಿ. ಯಾವುದೇ पृथ्वी पैराडाइज एक्सप्रेस शीघ्र ही दिल्ली स्टेशन पर आ रही है। कृपया अपना भोजन लेने के लिए तैयार रहें। ಸುಜಿ ಪ್ಲೇಟ್ ಕೊಡಿ. ಸುಜಿ
ಪಿಜ್ಜಾ ಹಾಕಿ ಕೊಡ್ಬೇಕು. ರೈಸ್ ಒಂದು ಹೇಳಿ. At Delhi station, please be prepared to take your food. ದಯವಿಟ್ಟು ಗಮನಿಸಿ, ರೈಲು ಸಂಖ್ಯೆ 1006 ಪ್ಯಾರಡೈಸ್ ಎಕ್ಸ್ಪ್ರೆಸ್ ಶೀಘ್ರದಲ್ಲೇ ಡೆಲ್ಲಿ ನಿಲ್ದಾಣಕ್ಕೆ ಆಗಮಿಸುತ್ತಿದೆ. ದಯವಿಟ್ಟು ನಿಮ್ಮ ಆಹಾರವನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರಿ. ಕೃಪಯಾ पृथ्वी पैराडाइज एक्सप्रेस शीघ्र दिल्ली स्टेशन पर आ रही है. कृपया ಹೆಂಗಿತ್ತು? ಮಸ್ತ್ ಇತ್ತು. ಊಟ ಹೆಂಗಿತ್ತು ಶ್ರೇಯ? ಮಸ್ತ್ ಇತ್ತು. ಟ್ರೈನ್ ಹೆಂಗಿತ್ತು ಅದಿತಿ? ಟ್ರೈನ್
ಯಾರಾದರೂ ಹುಬ್ಳಿಗೆ ಬಂದ್ರೆ ಬೇರೆ ಕಡೆದವ್ರು ಒಂದು ಸತಿ ಬಂದು ಹೋಗ್ರಿ, ಊಟನೂ ಟೇಸ್ಟಿಯಾಗಿತ್ತು. ಆಮೇಲೆ ಮೇನ್ ಮಕ್ಳು ಕರ್ಕೊಂಡು ಬರ್ಬೇಕ್ರಿ, ಒಂಥರ ಮಜಾ ಅನಿಸ್ತೈತೆ ಅವ್ರಿಗೆ. ಊಟ ಹೆಂಗಿತ್ತು ಅದಿತಿ? ಸಮ ಊಟ so delicious. ಊಟ ಹೆಂಗಿತ್ರಿ? चलो Band maru